ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿದ್ದು ವರ್ಕ್ ಏನಂದರೆ, ಟಾಟಾ ಹಿಟಾಚಿ EX70 ಈ ಹಿಟಾಚಿ ಟ್ರ್ಯಾಕ್ ಮೂವ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಕೋಲ್ಡಲ್ಲಿದ್ದಾಗ ಮೂವ್ ಆಗುತ್ತೆ, ಸ್ವಲ್ಪ ಹೀಟ್ ಆದರೆ ಮೂವ್ ಆಗ್ತಾ ಇಲ್ಲ. ಅಂದರೆ ಸೆಂಟರ್ ಜಾಯಿಂಟ್ ಸೀಲ್ ಏನಾರ ಒಳಗಡೆ ಬ್ರಸ್ಟ್ ಆಗಿದ್ರೆ ಈ ಥರ ಆಗುತ್ತೆ. ಸೆಂಟರ್ ಜಾಯಿಂಟ್ ಓಪನ್ ಮಾಡಿ ಚೆಕ್ ಮಾಡೋಣ. ನೋಡಿ, ಇದೆ ಸೆಂಟರ್ ಜಾಯಿಂಟ್. ಇದ್ರ ಮೇಲೆಗಡೆ 8 ಪೈಪು, ಒಂದು ಲಾಕು, ಒಂದು ಬೂಟ್ ಬರುತ್ತೆ. ಅಷ್ಟು ಓಪನ್ ಮಾಡೋಣ. ಮೇಲೆಗಡೆ 8 ಹೋಸು, ಆಮೇಲೆ ಲಾಕ್ ಪಟ್ಟಿ, ಬೂಟ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಇವಾಗ ಬಾಟಮಲ್ಲಿ ಒಂದು 6 ಪೈಪ್ ಬರ್ತವೆ, ಅದೊಂದು ಡಿಸ್ಕನೆಕ್ಟ್ ಮಾಡೋಣ. ನೋಡಿ, ಇದು ಬಾಟಮಲ್ಲಿ 4 ಟ್ರ್ಯಾಕಿಂದ, 2 ಡೋಸರು, 2 ರಿಟರ್ನ್, 2 ಟ್ರ್ಯಾಕಿಂದ ಫಾಸ್ಟ್ ಪೈಪು. ಒಟ್ಟು 10 ಪೈಪ್ ಇರ್ತವೆ ಬಾಟಮಲ್ಲಿ. 10 ಪೈಪ್ ಬಿಚ್ಚಿ ಮೇಲೆಗಡೆ 3 ಬೆಡ್ ಬೋಲ್ಟ್ ಬರ್ತವೆ. ಬೆಡ್ ಬೋಲ್ಟ್ ಬಿಚ್ಚಿದ್ರೆ ಈ ಸೆಂಟರ್ ಜಾಯಿಂಟಿನ ಬಾಡಿ ಎಲ್ಲ ಕೆಳಗೆ ಇಳಿತದೆ. ಓಪನ್ ಮಾಡೋಣ. ಶಾಫ್ಟ್ ಓಪನ್ ಆಗಿದೆ. ಸೀಲ್ ನೋಡ್ರಿ, ಒಳಗಡೆ ಬ್ರಸ್ಟ್ ಆಗಿದ್ದಾವೆ ನೋಡ್ರಿ. ಇದರಲ್ಲಿ ಸೀಲೇ ಇಲ್ಲ, ಎಲ್ಲ ಪುಡಿ ಪುಡಿ ಆಗಿದೆ. ಈಗ ಸೆಂಟರ್ ಜಾಯಿಂಟ್ ಸೀಲ್ ಚೇಂಜ್ ಮಾಡೋಣ. ಪುಡಿ ಆಗಿದ್ದೆ. ಸೀಲೆಲ್ಲ ತೆಗೆದಿದ್ವಿ. ಈ ಥರ 7 ಸೀಲ್ ಇರಬೇಕು. ಇವು 7 ಇರಬೇಕು, 6 ಇದ್ದಾವೆ. ಒಂದು ಸೀಲ್ ಅಂತೂ ಫುಲ್ ಬ್ರಸ್ಟ್ ಆಗಿಬಿಟ್ಟಿದೆ. ನೀಟಾಗಿ ವಾಶ್ ಮಾಡಿ ಹೊಸ ಸೀಲ್ ಹಾಕೋಣ. ಹೊಸ 7 ಬರುತ್ತೆ ಸೀಲಿಗೆ. ಈ ಸೀಲ್ ಪೂರ ಸೆಟ್ ಎಲ್ಲ ಫಿಟ್ ಮಾಡಿಬಿಡೋಣ. ಇದು ಕೈಯಾಗಿ ಹೊಸ ಸೀಲೆಲ್ಲ ಹಾಕಾಗಿದೆ. ಇವಾಗ ಶಾಫ್ಟನ್ನು ಇಲ್ಲಿ ಫಿಟ್ ಮಾಡಿಬಿಡೋಣಂತೆ.
ಬಾಟಮಲ್ಲಿ ಬೆಡ್ ಬೋಟ್ ಎಲ್ಲ ಕೂತಾಗಿದೆ. ಇವಾಗ ನೆಕ್ಸ್ಟು ಹೋಸ್ ಪೈಪ್ಗಳು, ಇವೆಲ್ಲ ಹೋಸ್ ಪೈಪಿಗೆ ಹೊಸ ಓರಿಂಗ್ ಹಾಕಿ ಹೋಸ್ ಪೈಪ್ ಫಿಟ್ ಮಾಡೋಣ. ಬಾಟಮಲ್ಲಿ ಅಷ್ಟು ಪೈಪೆಲ್ಲ ಫಿಟ್ ಆಗಿದ್ದಾವೆ. ಇವಾಗ ನೆಕ್ಸ್ಟು ಟಾಪಲ್ಲಿ ಒಂದು 8 ಪೈಪು ಫಿಟ್ ಮಾಡಿಬಿಡೋಣ. ಇದು ಟಾಪ್ ಇದು. ಮೇಲೆಗಡೆ ಫಸ್ಟು ಬೂಟ್ ಕೂರುತ್ತೆ, ಆಮೇಲೆ ಲಾಕ್ ಕೂರುತ್ತೆ. ಲಾಕ್ ಅಂದರೆ ಇದು. ಫಸ್ಟು ಈ ಬೂಟ್ ಕೂರುತ್ತೆ, ಆಮೇಲೆ ಇದು ಲಾಕ್ ಕೂರಿಸ್ಬೇಕು. ನೆಕ್ಸ್ಟು ಮೇಲೆಗಡೆ ಪೈಪ್ ಕೂರ್ತವೆ, ಫಿಟ್ ಮಾಡೋಣ. ನೋಡಿ, ಫಸ್ಟು ಕೆಳಗಡೆ ಬೂಟು ಆಮೇಲೆ ಲಾಕ್ ಪಟ್ಟಿ ಕೂರುತ್ತೆ. ಇವಾಗ ಮೇಲೆಗಡೆ ಹೋಸ್ ಪೈಪ್ ಫಿಟ್ ಮಾಡೋಣ. ನೋಡಿ, ಎಲ್ಲ ಹೋಸ್ ಪೈಪು ಎಲ್ಲ ಫಿಟ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಟ್ರ್ಯಾಕ್ ಫಾಸ್ಟ್ ಆಗತ್ತಾ ಅಂತ. ವೀರೇಶ್ ಅವರೇ, ಸ್ಟಾರ್ಟ್ ಮಾಡ್ರಪ್ಪ ಗಾಡಿ. ಎಸ್ ಸರ್. ಕೇಳೋಣ ನಮ್ಮ ಹಿರಣ್ಣಗೆ. ಹೆಂಗೈತೆ ಬೈಗ? ಸರ್ ಓಕೆ ಸರ್. ಓಕೆ ಐತೆ. ಟ್ರ್ಯಾಕ್ ಕರೆಕ್ಟಾಗಿ ಹೋಗ್ತೈತಾ? ಸರಿ. ಮೊದಲು ಮೊದಲೆಲ್ಲ ಸ್ಟ್ರಕ್ ಆಗ್ತದೆ ಸರ್. ಸ್ಟ್ರಕ್ ಆಗ್ತಿತ್ತು, ಇವಾಗ ಮೂಮೆಂಟ್ ಐತೆ. ರೈಟ್. ಟ್ರ್ಯಾಕ್ ಸ್ಲೋ ಇತ್ತು, ಸಂಡೇ ಓಪನ್ ಮಾಡಿದ್ರೆ ಸೀಲ್ ಬೆಸ್ಟ್ ಆಗಿತ್ತು, ಸೀಲ್ ಹಾಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಬೂಮ್ ಸಿಲಿಂಡ್ರಲ್ಲಿ ಪಿಸ್ಟನ್ ಸೀಲ್ ಒಂದು ಹೋಗಿದೆ. ಬೂಮ್ ಸಿಲಿಂಡರ್ ಓಪನ್ ಮಾಡ್ಕೊಂಡು ಪಿಸ್ಟನ್ ಸೀಲ್ ಹಾಕೋಣ. ಇದು ಬೂಮ್ ಸಿಲಿಂಡ್ರು. ಈ ಬೂಮ್ ಸಿಲಿಂಡ್ರಲ್ಲಿ ಒಳಗಡೆ ಪಿಸ್ಟನ್ ಸೀಲ್ ಅಂದರೆ ಲಾಸ್ಟ್ ಟೈಮು ನಮ್ಮ ಮಂಜಣ್ಣ ಅವರು ಸೀಲ್ ಹಾಕ್ಕೊಂಬಂದು ಫಿಟ್ ಮಾಡಿದ್ರು. ಅದು ಫಿಟ್ ಮಾಡ್ಬೇಕಾದ್ರೆ ಸೀಲ್ ಕಟ್ಟಾಗಿತ್ತು. ಇವಾಗ ಸೀಲ್ ತೊಗೊಂಬಂದಿನಿ. ಅದೊಂದು ಬೂಮ್ ಸಿಲಿಂಡರ್ ಬಿಚ್ಚೋಣ. ಸರಿ, ಬೂಮ್ ಸಿಲಿಂಡರ್ ಬಿಚ್ಚೊಂದು ಸೀಲ್ ಹಾಕೊಂಡು
ನೋಡಿ, ಇದು ಪಿಸ್ಟನ್ ಸೀಲ್, ಇದು ಹೊಸದು ಬಂದಿದೆ ನೋಡಿ. ಪಿಸ್ಟನ್ ಸೀಲು, ಈ ಸೀಲ್ನ ಶಾಫ್ಟ್ಗೆ ಫಿಟ್ ಮಾಡೋಣ. ಪಿಸ್ಟನ್ ಸೀಲ್ ಹಾಕಾಯಿತು. ಇದೆಲ್ಲ ಲಾಸ್ಟ್ ಟೈಮ್ ಹೊಸದು ಹಾಕ್ಕೊಂಡಿದ್ರು, ಇದು ಮಾತ್ರ ಕಟ್ಟಾಗಿತ್ತು. ಇದು ಹಾಕಿದ್ದೀನಿ ಹೊಸದು. ಇದನ್ನು ಟ್ಯೂಬಿಗೆ ಫಿಟ್ ಮಾಡೋಣ. ಬಕೆಟ್ ಥ್ಯಾಂಕ್ಸ್ ಸರ್. ಬೂಮ್ ಸಿಲಿಂಡರ್ ಅಷ್ಟು ಫಿಟ್ ಆಯಿತು. ಇವಾಗ ಸಿಲಿಂಡರಲ್ಲಿ ಆಯಿಲ್ ತೆಗೆದಿದ್ವಿ, ಕ್ಯಾನಿಗೆ ಹಿಡ್ದಿದ್ವಿ ಆಯಿಲು. ಈ ಆಯಿಲ್ನ ಟ್ಯಾಂಕಿಗೆ ಹಾಕ್ಬಿಡೋಣಂತೆ. ಕ್ಯಾಪ್ ಹಾಕ್ಬಿಟ್ರಿ ಬಿಡೋಣ. ಸ್ಟಾರ್ಟ್ ಮಾಡಿರಿ.
ಸಿಲಿಂಡ್ರು ಪಿನ್ ಹಾಕಾಯಿತು. ಇವಾಗ ಸೈಡಿಗೆ ಲಾಕಿಂದು ಬೋಲ್ಟ್ ಬರ್ತವೆ. ಪಿನ್ನಿಗೆ ಲಾಕ್ ಬೋಲ್ಟ್ ಈ ಥರ ಇದು ಟೈಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಹೆಂಗೈತಪ್ಪ ಈಗ ಬೂಮು? ಮೊದಲು ಒಂದೇ ಸಲ ಹೇಳ್ತಿದ್ದ, ಇವಾಗ ಸರಿ. ಟಾಟಾ ಹಿಟಾಚಿ EX70. ಈ ಹಿಟಾಚಿ ಟ್ರ್ಯಾಕ್ ಫುಲ್ ಸ್ಲೋ ಇತ್ತು, ಸ್ವಲ್ಪ ದಿಬ್ಬ ಬಂದನು, ಹತ್ತಿದ್ದಿಲ್ಲ. ಸಿಂಗಲ್ ಟ್ರ್ಯಾಕು ಕಟ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಸೆಂಟರ್ ಜಾಯಿಂಟಲ್ಲಿ ಸೀಲ್ ಹೋಗಿತ್ತು. ಸೀಲ್ ಹಾಕ್ಕೊಂಡೆ, ಸೀಲ್ ಹಾಕಿ ಚೆಕ್ ಮಾಡಿದ್ವಿ. ಓಕೆ, ಟ್ರ್ಯಾಕ್ ಓಕೆ ಆಯಿತು. ಆಮೇಲೆ ಬೂಮ್ ಸಿಲಿಂಡ್ರಲ್ಲಿ ಪಿಸ್ಟನ್ ಸೀಲ್ ಒಂದು ಕಟ್ ಆಗಿತ್ತು, ಅದೊಂದು ಪಿಸ್ಟನ್ ಸೀಲ್ ಹಾಕಿದೆ, ಅದೊಂದು ಸರಿ ಆಯಿತು. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.